ಸೊ ಗೈಸ್ ನೋಡ್ರಿ ಬಿಸಿಲು ಹೆಂಗದ ಇಂಥ ಬಿಸಿಲಾಗ ನೀರು ಬಿಡಾಕತ್ತೀವಿ. ನೋಡ್ತಿರ್ಬೋದು ನೀರು ಹೆಂಗೆ ಬಿಡಾಕತ್ತೀವಿ ಅಂತೇಳಿ. ತೊಗರಿ ಇನ್ನೊಂದು 10 ದಿವಸ ಇಲ್ಲ 20 ದಿವಸ ಒಂದು 2 ತಿಂಗಳಾಗಿಲ್ಲ 1 ತಿಂಗಳು ಬಿತ್ತಿರಬೇಕು. ಆದರೆ ಈಗ ಏನಪ್ಪ ಅಂದ್ರೆ ಹತ್ತಿ ಊರಿದೆವು ಹೊಲದಾಗ. ನೋಡ್ತಿರ್ಬೋದು ನೀವು ಹತ್ತಿ ನೀರು ಬಿಡೋತೀವಿ. ಹತ್ತಿಗೆ ಯಾಕೆ ನೀರು ಬಿಡೋದು? ಮಳೆ ಬರಲ್ಲ ಸಲ ಅಂತ ನೋಡ್ರಿ. ಬ್ಯಾಸ್ಗೆ ಬಿಸಿಲಾಗ್ಯದ. ಬಿಸಿಲು ನೋಡ್ರಿ ಹೆಂಗದ ರೀ. ಈಗ ನೋಡ್ರಿ ಬಿಸಿಲು ಹಂಗೆ ಇದ್ದದಕ್ಕೆ ಈಗ ತಲೆ ತೊಯ್ಸ್ಕೊಂಡ್ರು 5 ನಿಮಿಷ ಬಿಟ್ರೆ ಮತ್ತೆ ತಲೆ ಪೂರ ಒಣಗಿ ಹೋಗಿ ಪೂರ ಬಿಸಿಲು ಹತ್ತುತ್ತೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಏನಾದರೂ ಹಳ್ಳಿಗಳಲ್ಲಿ ಏನಾದರೂ ನೀರಿನ ಸಮಸ್ಯೆ ಇದ್ರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನಪ್ಪ ಹಳ್ಳ ಮತ್ತು ಕೆರೆಯದು ಇರ್ತಾವೆ. ಸರ್ಕಾರ ಏನಪ್ಪ ಅಂದರೆ ಅವಕ್ಕೇನಪ್ಪ ಅಂದರೆ ಡ್ಯಾಮ್ಗಳಿಂದ ನೀರು ಬಿಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಒಂದಿಷ್ಟು ರೈತರಿಗೆ ನೀರು ಬಿಟ್ರಪ್ಪ ಅಂದ್ರೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಒಂದಿಷ್ಟು ಊರುಗಳಿಗೆ ಕೆರೆ ಇರೋದಿಲ್ಲ, ಏನಿರೋದಿಲ್ಲ ಅಂಥ ಊರುಗಳಿಗೆ ಒಂದು ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಇಲ್ಲಾಂದ್ರೆ ಏನಾದರೂ ಅನುದಾನ ನೀಡಬೇಕು, ಒಂದೊಂದು ಎಕರೆಗೆ ಇಷ್ಟಿಷ್ಟು ಅಂಥೇಳಿ. ಅದಕ್ಕೋಸ್ಕರ ನೋಡಿರಿ ನೀರಿದ್ದವರು ಬೆಳಿತಾರೆ, ನೀರಿಲ್ಲಾರ್ದು ಹೆಂಗೆ ಮಾಡಬೇಕು? ಸಾಲ ಸೋಲ ಮಾಡಿ ರೈತ ಏನೋ ಕಷ್ಟಪಟ್ಟು ಬೆಳಿತಾನೆ. ಆದರೆ ಇಂಥ ಬಿಸಿಲಿದ್ರೆ ಮಳೆ ಇರಲಿಲ್ಲಪ್ಪ ಅಂದ್ರೆ ರೈತನ ಪರಿಸ್ಥಿತಿ ಏನಾಗ್ಬೋದು? ಸರ್ಕಾರ ಒಂದು ಸ್ವಲ್ಪ ಇದರ ಬಗ್ಗೆ ಭಾಳಷ್ಟು ನೀವೇನಪ್ಪ ಅಂದ್ರೆ ಗಮನ ತಗೋಬೇಕು. ಇನ್ನೊಂದು ಕಡೆ ಸಾಲ ಮನ್ನಾ ಮಾಡ್ತಾಯಿಲ್ಲ. ಮತ್ತು ಎಲ್ಲ ಏನಪ್ಪ ಅಂದ್ರೆ ಭಾರ ರೈತನ ಮೇಲೆ ಅದ. ಆ ರೈತಿಗೆ ಏನಪ್ಪ ಅಂದ್ರೆ ಭಾಳಷ್ಟು ಬೆನ್ನು ಮುರುವ ಕೆಲಸ ಮಾಡಬಾರ್ದಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ. ನೋಡಿರಿ ಎಲ್ಲೆಲ್ಲಿ ಡ್ಯಾಮ್ಗಳಿಗೆ ಯಾವ ಊರಿಗೆ ಕೆರೆ ಸಣ್ಣ ಪುಟ್ಟ ಮತ್ತೊಂದು ಹಳ್ಳಗಳಿರ್ತಾವೆ, ನೀರು ಬಿಡುವಷ್ಟು ಸರ್ಕಾರ ಏನಪ್ಪ ಅಂದ್ರೆ ಸಿದ್ಧಪಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಬಾಯ್.